ರಾಜ್ಯದಲ್ಲಿ ಮುಂದುವರೆದಿದೆ ರಕ್ಕಸ ಮಳೆಯ ಆರ್ಭಟ. ಕೊಡಗಿನಲ್ಲಿ ಮನೆಯ ಮುಂಭಾಗದ ತಡೆಗೋಡೆ ಕುಸಿತ ಆಗಿದೆ. ಮಡಿಕೇರಿಯ ಸುಬ್ರಹ್ಮಣ್ಯ ನಗರದ ಸ್ಫಟಿಕ ಲೇಔಟ್ನಲ್ಲಿ ಆಗಿರುವಂತಹ ಘಟನೆ ಇದು. ಬಿದ್ದಪ್ಪ ಎಂಬೂರ ಮನೆಯ ಬಳಿಯ ತಡೆಗೋಡೆ ಕುಸಿತ ಆಗಿದೆ. ನಿರ್ಮಾಣ ಹಂತದ ಮನೆಯ ಪಕ್ಕದ ಒಂದು ಗೋಡೆ ಇದು. ಸ್ಥಳಕ್ಕೆ ನಗರಸಭೆಯ ಕೌನ್ಸಿಲರ್ ಅಪ್ಪಣ್ಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನೋಡಿ, ರಾಜ್ಯಾದ್ಯಂತ ಈಗಾಗಲೇ ಕೆಲವು ಕಡೆಗಳಲ್ಲಿ ಬಿಟ್ಟು ಬಿಡದೆ ಮಳೆ ಆಗ್ತಾ ಇದೆ. ಅದರಲ್ಲೂ ಮಡಿಕೇರಿ ಕೊಡಗು ಭಾಗದಲ್ಲಿ ನಿರಂತರವಾಗಿ ಕಳೆದ 2-3 ದಿನಗಳಿಂದ ಮಳೆ ಸುರಿತಾ ಇದೆ. ಬಿದ್ದಪ್ಪ ಅನ್ನೂರ ಮನೆಯ ಬಳಿಯ ತಡೆಗೋಡೆ ಕುಸಿತ ಆಗಿರೋದ್ರಿಂದಾಗಿ ಅವ್ರಿಗೆ ಡ್ಯಾಮೇಜ್ ಆಗಿದೆ, ಈಗ ನಷ್ಟ ಆಗಿದೆ. ನಮಗೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಅವ್ರು ಕೇಳ್ಕೊಳ್ತಿದ್ದಾರೆ. ಬಟ್ ಅಪಾಯದ ಸ್ಥಳದಲ್ಲೇ ಅವ್ರ ಮನೆ ಇದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು ಸ್ಥಳೀಯ ಕೌನ್ಸಿಲರ್ ಕೂಡ ಭೇಟಿಯನ್ನು ಕೊಟ್ಟರು. ಅವ್ರಿಗೆ ಅಧಿಕಾರಿಗಳು ಕೂಡ ಬಂದು ಭರವಸೆಯನ್ನು ಕೊಟ್ಟಿದ್ದಾರೆ, ಸರ್ಕಾರದಿಂದ ಏನಾದರೂ ಅನುಕೂಲ ಮಾಡಿಕೊಡ್ತೀವಿ ಅಂಥೇಳಿ. ಸದ್ಯಕ್ಕೆ ಆ ಒಂದು ಮನೆ ಕೂಡ ಬೀಳುವಂಥ ಹಂತದಲ್ಲಿದೆ. ಮಡಿಕೇರಿಯ ಸ್ಫಟಿಕ ಲೇಔಟ್ನಲ್ಲಿರುವಂತಹ ಮನೆಯದು ಸುಬ್ರಹ್ಮಣ್ಯ ನಗರದಲ್ಲಿ ಬರುತ್ತೆ. ಮನೆಯ ಮುಂಭಾಗದ ತಡೆಗೋಡೆ ಏಕಾಏಕಿ ಈ ಮಳೆ ರಣಾರ್ಭಟಕ್ಕೆ ಕುಸಿದು ಬಿದ್ದಿದೆ ಮತ್ತು ಭಾರೀ ಪ್ರಮಾಣದ ಮಣ್ಣು ಕೂಡ ಅಲ್ಲಿ ಕುಸಿದು ಬಿದ್ದಿದೆ. ಮಡಿಕೇರಿ ತಾಲೂಕಿನ ಮದೆನಾಡು ಗ್ರಾಮದಲ್ಲೂ ಗುಡ್ಡ ಕುಸಿತ ಆಗಿದೆ. ಕೊಪ್ಪಡ್ಕ ರಾಮಯ್ಯ ಅನ್ನೋರ ಮನೆ ಹಿಂದೆ ಗುಡ್ಡ ಕುಸಿತ ಆಗಿದೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಈ ರೀತಿ ಘಟನೆ ಆಗಿರು. ಸ್ಥಳಕ್ಕೆ ಮದೆನಾಡು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇತ್ತ ಪೇರೂರು ಗ್ರಾಮದಲ್ಲಿ ಮನೆ ಗೋಡೆ ಕುಸಿತ ಆಗಿದೆ. ಮುನ್ನಪ್ಪ ಎಂಬೂರ ಮನೆ ಅಡುಗೆ ಕೋಣೆಯ ಗೋಡೆ ಕುಸಿತ ಆಗಿದೆ. ಘಟನಾ ಸ್ಥಳಕ್ಕೆ ಕಂದಾಯ ಅಧಿಕಾರಿಗಳು ಭೇಟಿ ನೀಡಿದರು, ಪರಿಶೀಲನೆ ಮಾಡಿದರು. ಸೂಕ್ತ ಪರಿಹಾರದ ಭರವಸೆಯನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳು.